ನರೇಂದ್ರ ಮೋದಿ ಅವರು ಈ ಪಂಚಾಯತಿ ಲೆವೆಲ್ PM ಅಂತ ಹೇಳಿದ್ರೆ ನಾವು ಪ್ರಧಾನಮಂತ್ರಿ ಅಂತ ತಿಳ್ಕೊಂಡಿರೋದು, ಪ್ರೈಮ್ ಮಿನಿಸ್ಟರ್ ಅಂತ. ಇವರು ಪಂಚಾಯತಿ ಮೆಂಬರ್ ತರ ರಾಜಕಾರಣ ಮಾಡೋದು ಬಿಟ್ಬಿಡ್ಬೇಕು. ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತ ರಾಜಕಾರಣದ ಬಗ್ಗೆ ಇವ್ರು ಕಮ್ಮಿ ಮಾತಾಡೋದು ಬಹಳ ಒಳ್ಳೇದು. ಕರ್ನಾಟಕದ ಕುರ್ಚಿ ಬಗ್ಗೆ ಮಾತಾಡೋ ಮೊದಲು ಈಗಾಗಲೇ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವ್ರು ಹೇಳಿದ್ದಾರೆ, ನರೇಂದ್ರ ಮೋದಿ ಅವ್ರನ್ನ ಯಾವತ್ ಬೇಕಾದ್ರೂ ನಾನು ಇಳಿಸಬಹುದು ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಇವರ ಕುರ್ಚಿ ಸರಿಯಾಗಿ ಗಟ್ಟಿಯಾಗಿದ್ಯಾ ಅಂತ ಇವ್ರು ನೋಡ್ಕೊಳ್ಳಿ. ಮತ್ತೆ ಎಫ್ಸ್ಟೀನ್ ಫೈಲ್ ಅಲ್ಲಿ ಇವ್ರದ್ದೆಲ್ಲ ಲೀಲೆಗಳೆಲ್ಲ ಹೊರಗಡೆ ಬರುತ್ತೆ. ಆವಾಗ ಅದನ್ನ ಯಾವ ರೀತಿ ಆ ಚೇರ್ ಉಳಿಸ್ಕೊಳ್ತಾರೆ ಅನ್ನೋದು ಜನಸಾಮಾನ್ಯರಿಗೆ ಹೇಳಿದ್ರೆ ಬಹಳ ಉತ್ತಮ ಆಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ಅವರು ಮತ್ತು ಮಧು ಕಿಸ್ವಾರ್ ಅಂತ ಹೇಳಿ ಒಬ್ಬರು ಫೆಮಿನಿಸ್ಟ್ ಬಹಳ ಕಠೋರವಾದ ಗಂಭೀರವಾದ ಆರೋಪವನ್ನ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ. ಮೊದಲು ಅವರು ಅದಕ್ಕೆ ಉತ್ತರ ಕೊಡ್ಲಿ. ಅವ್ರದೇ ಆದ ಪಾರ್ಟಿಯವರು ಸುಬ್ರಹ್ಮಣ್ಯ ಸ್ವಾಮಿ ಅವರು ಇರ್ಬೋದು ಅಥವಾ ಮಧು ಕಿಸ್ವಾರ್ ಅವರು ಅದಕ್ಕೆ ಉತ್ತರ ಕೊಟ್ಟಾಗ ಗೊತ್ತಾಗುತ್ತೆ ಕರ್ನಾಟಕ ರಾಜ್ಯದ ಕುರ್ಚಿ ಅಲ್ಗಾಡ್ತಾ ಇದೆಯಾ, ನರೇಂದ್ರ ಮೋದಿ ಕುರ್ಚಿ ಅಲ್ಗಾಡ್ತಾ ಇದೆಯಾ ಅಂತ. ರಾಜಸ್ಥಾನ ತರ ಕರ್ನಾಟಕನೂ ಆಗುತ್ತೆ ಅಂತ ಹೇಳಿ ಅಲ್ಲ, ಈಗ ಗುಜರಾತ್ ತರ ಕರ್ನಾಟಕ, ಗುಜರಾತ್ ಮಾಡೆಲ್ ಅಂತ ಹೇಳ್ತಾ ಇದ್ದವ್ರು ಗುಜರಾತ್ ಮಾಡೆಲ್ ಮರ್ತೋಗ್ಬಿಟ್ಟಿದ್ದಾರೆ. 12 ವರ್ಷಗಳ ಕಾಲ ಇವರು ಅಧಿಕಾರವನ್ನು ವಹಿಸಿರ್ತಕ್ಕಂಥ ಅರಾಜಕತೆಯನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು. ರಾಜಸ್ಥಾನ ಮತ್ತೆ ಛತ್ತೀಸ್ಗಢ ಇವೆಲ್ಲ ಕಂಪೇರ್ ಮಾಡೋದು ಬೇಕಾಗಿಲ್ಲ. ಬಿಹಾರಲ್ಲಿ ಯಾವ ರೀತಿ ನಿತೀಶ್ ಕುಮಾರ್ ಮುಗಿಸಿದ್ರು, ಯಾವ ರೀತಿ ಉದ್ಧವ್ ಠಾಕ್ರೆನ ಮಹಾರಾಷ್ಟ್ರದಲ್ಲಿ ಮುಗಿಸಿದ್ರು, ಅಕಾಲಿದಳ ಪ್ರಕಾಶ್ ಸಿಂಗ್ ಬಾದಲ್ನ ಅವ್ರು ಯಾವ ರೀತಿ ಮುಗಿಸಿದ್ರು, ಎಲ್ಲವನ್ನೂ ಸಹ ಯಾವ ರೀತಿ ಆಮ್ ಆದ್ಮಿ ಪಾರ್ಟಿನ ಮುಗಿಸಿದ್ರು, ಯಾವ ರೀತಿ NCP ನ ಮುಗಿಸಿದ್ರು. ಇವರೆಲ್ಲ ಒಂಥರ ಏನಂತಾರೆ ಭಸ್ಮಾಸುರ ಆಗಿರ್ತಕ್ಕಂಥ ಈ ನರೇಂದ್ರ ಮೋದಿ ಮೊದಲು ಪ್ರಜಾಪ್ರಭುತ್ವ ಸಂವಿಧಾನವನ್ನ ಕೈ ಮೇಲೆ ಇಲ್ಲ ಅಂದ್ರೆ ಸಾಕು. ಯಾಕಂದ್ರೆ ಇವರು ಮಹಾಮಾನವ್, ನಾನ್ ಬಯಾಲಜಿಕಲ್ ಅಂತ ಹೇಳ್ಕೊಂಡಿರ್ತಕ್ಕಂಥವ್ರು ಯಾವ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದು. ಈಗ ಅವರು ಮಾತಾಡೋ ತರ ಮಾಡಿರೋದೇ ನಿಮ್ಮ ಹೈಕಮಾಂಡ್ ಅಲ್ಲ ಸರ್, ಇದೇನು ಹೊಸ ಇಶ್ಯೂ ಅಲ್ಲ. ಸುಮಾರು ವರ್ಷಗಳಿಂದ ನಿಮ್ MLA ಮಾತಾಡ್ತಿದ್ದಾರೆ, ಸಚಿವರುಗಳು ಮಾತಾಡ್ತಿದ್ದಾರೆ. ಈಗ ಇನ್ನು ಯಾವಾಗ ಮಾಡ್ತೀರಾ? ಈಗ ಸಚಿವರು MLA ಮಾತಾಡ್ತಾ ಇದ್ದಾರೆ ಅಂದ್ರೆ ಮಾಡ್ಬೇಕು ಅನ್ನೋದೇನು ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಆದ ನಂತರ ಎಲ್ಲಾ ಶಾಸಕರು 140 ಶಾಸಕರು ಹೈಕಮಾಂಡ್ಗೆ ಪ್ರತಿಯೊಬ್ಬರಿಗೂ ಸಹ ಅವರವರ ಅನಿಸಿಕೆಗಳನ್ನ ಹೇಳಿದ್ದಾರೆ. ಅವರ ಒಪ್ಪಿಗೆ ಕೊಡದೆ ಮುಖ್ಯಮಂತ್ರಿಗಳನ್ನ ಮಾಡಿರ್ತಕ್ಕಂಥದ್ದು. ಆ ತರ ಏನಾದ್ರೂ ಇದ್ರೆ ಹೈಕಮಾಂಡ್ ಹೇಳ್ಬೇಕೆ ವಿನಃ ನರೇಂದ್ರ ಮೋದಿ ಅಥವಾ RSS ಪ್ರೇರಿತ ಮಾಧ್ಯಮದವ್ರು ಹೇಳಲಿಕ್ಕೆ ಆಗೋದಿಲ್ಲ. ನಿನ್ನೆ ಜನತೆಗೊಂದು ಅಪೀಲ್ ಮಾಡಿದ್ದಾರೆ, ಚಿನ್ನ ಖರೀದಿ ಮಾಡಬೇಡಿ, ಮಿತವಾಗಿ ಬಳಸಿ, ಫಾರಿನ್ ಹೋಗ್ಬೇಡಿ. ಪ್ರಧಾನಿಯಾಗಿ 3ನೇ ಟರ್ಮ್ ಆಡಳಿತ ಮಾಡ್ತಾ ಇರೋರು ಈ ರೀತಿ ಅಪೀಲ್ ಮಾಡ್ತಾರೆ ಅಂದ್ರೆ ಅದೋ ಗತಿಗೆ ರಾಷ್ಟ್ರ ಬಂದಿದೆ ಅನ್ನೋದು ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ. ಫೆಬ್ರವರಿ 28ನೇ ತಾರೀಕು ಪಶ್ಚಿಮ ಏಷ್ಯಾದಲ್ಲಿ ಪ್ರಾರಂಭ ಆದಂತಹ ಸಮಸ್ಯೆಗಳ ಬಗ್ಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಹುಲ್ ಗಾಂಧಿ ಮತ್ತು ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ದೇಶ ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತಾ ಇದೆ, ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಎಚ್ಚರಿಕೆ ಕೊಟ್ರೇನು ಸಹ ಅದನ್ನ ಬಾಲಿಶ ಹೇಳಿಕೆ ಅದನ್ನ ತಳ್ಳ ಹಾಕಿದ್ರು. ಯಾಕಂದ್ರೆ ಇವ್ರಿಗೆ 4 ತಿಂಗಳು ಚುನಾವಣೆ ಮಾಡಬೇಕಾಗಿತ್ತು. 4 ತಿಂಗಳ ಚುನಾವಣೆಯಲ್ಲಿ ಎಲ್ಲೋದ್ರೇನು ಸಹ ಕಾಂಗ್ರೆಸ್ ಪಕ್ಷದವ್ರನ್ನ, ವಿರೋಧ ಪಕ್ಷದವ್ರನ್ನ ನಂಬೇಡಿ, ಸುಳ್ಳು ಹೇಳ್ತಾ ಇದ್ದಾರೆ. ಅಗಾಧವಾದ ತೈಲ ಸಂಗ್ರಹಣ ಇದೆ, ಎಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬಹಳಷ್ಟು